ಮೈಸೂರಿನ ಎರಡು ಪ್ರಮುಖ ಸ್ಥಳಗಳಲ್ಲಿ ಇರುವಂತಹ ಒಂದು ನ್ಯಾಯಾಲಯದ ಆವರಣದಲ್ಲಿ ಒಂದು ಬಾಂಬನ್ನು ಇರಿಸಲಾಗಿದೆ ಅನ್ನೋ ಒಂದು ಇಮೇಲ್ ಸಂದೇಶ ಬಂದಿರುವ ಹಿನ್ನೆಲೆಯಲ್ಲಿ ಮೈಸೂರಿನ ನ್ಯಾಯಾಲಯಗಳ ಆವರಣದಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿತ್ತು. ಇದೇ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಒಂದು ಹೃದಯ ಭಾಗದಲ್ಲಿರುವಂಥ ಅಂದರೆ ಜಿಲ್ಲಾ ಪಂಚಾಯಿತಿಯ ಪಕ್ಕದಲ್ಲಿ ಇರುವಂತಹ ಹಳೆಯ ಒಂದು ನ್ಯಾಯಾಲಯದ ಆವರಣ ಮತ್ತು KG ಕೊಪ್ಪಲಿನಲ್ಲಿರುವಂತಹ ಹೊಸ ನ್ಯಾಯಾಲಯದ ಸಂಕೀರ್ಣದ ಆವರಣದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನ್ಯಾಯಾಲಯದ ಆವರಣಗಳಲ್ಲಿ ಇದ್ದಂತಹ ವಕೀಲರು ಮತ್ತು ಸಿಬ್ಬಂದಿಗಳು ಸೇರಿದಂತೆ ಕಕ್ಷಿದಾರರು ಎಲ್ಲರನ್ನೂ ಕೂಡ ಕೂಡಲೇ ಹೊರಗೆ ಕಳಿಸುವ ಮುಖಾಂತರ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಂತಹ ಪೊಲೀಸ್ ಇಲಾಖೆ ನ್ಯಾಯಾಲಯದ ಆವರಣದ ಒಂದು ಇಂಚಿಂಚು ಪ್ರದೇಶವನ್ನು ಶೋಧಿಸೋದಕ್ಕೆ ಮುಂದಾಯಿತು. ಅದರಲ್ಲೂ ಪ್ರಮುಖವಾಗಿ ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ಪತ್ತೆ ದಳದ ಸಿಬ್ಬಂದಿಗಳು ಕೂಡ ಒಂದು ನ್ಯಾಯಾಲಯದ ಆವರಣಕ್ಕೆ ಭೇಟಿಯನ್ನು ನೀಡಿ ನ್ಯಾಯಾಲಯದ ಆವರಣದ ಒಂದು ಇಂಚಿಂಚು ಪ್ರದೇಶವನ್ನು ತಪಾಸಣೆ ಮಾಡುವ ಮುಖಾಂತರ ಒಂದು ಜನರಲ್ಲಿ ಉಂಟಾಗಿದ್ದಂತಹ ಆತಂಕವನ್ನು ದೂರ ಮಾಡೋದಕ್ಕೆ ಮುಂದಾದರು ಅಂತ ಹೇಳ್ಬೋದು. ಯಾಕೆಂದರೆ ಇದೇ ಒಂದು ಹಳೆಯ ಒಂದು ನ್ಯಾಯಾಲಯದ ಆವರಣದ ಶೌಚಾಲಯದ ಪ್ರದೇಶದಲ್ಲಿ ಈ ಹಿಂದೆ ಒಂದು ಭಾರಿ ಪ್ರಮಾಣದ ಒಂದು ಸ್ಫೋಟ ಸಂಭವಿಸಿ ಸಾಕಷ್ಟು ಒಂದು ಹಾನಿಯಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಇದೀಗ ಬಂದಿರುವಂತಹ ಇಮೇಲ್ ಸಂದೇಶವನ್ನು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತಹ ಒಂದು ಪೊಲೀಸ್ ಇಲಾಖೆ ಕೂಡಲೇ ಕಾರ್ಯಪ್ರವೃತ್ತವಾಗಿದ್ದು ಒಂದು ನ್ಯಾಯಾಲಯದ ಆವರಣದ ಒಂದು ಪ್ರತಿಯೊಂದು ಪ್ರದೇಶವನ್ನು ಒಂದು ಎಲ್ಲ ವಿಭಾಗಗಳಲ್ಲಿಯೂ ಕೂಡ ತೀವ್ರ ತಪಾಸಣೆಯನ್ನು ನಡೆಸುವ ಮುಖಾಂತರ ಯಾವುದೇ ಒಂದು ರೀತಿಯ ಅವಘಡಗಳು ಸಂಭವಿಸದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳುತ್ತಿರಬಹುದು. ಒಟ್ಟಾರೆಯಾಗಿ ಮೈಸೂರಿನ ನ್ಯಾಯಾಲಯದ ಆವರಣಗಳಲ್ಲಿ ಈ ಒಂದು ಸ್ಫೋಟಕವನ್ನು ಇರಿಸಲಾಗಿದೆ. ಅದು ಸ್ಫೋಟ ಆಗುತ್ತೆ ಅನ್ನೋ ಒಂದು ಇಮೇಲ್ ಸಂದೇಶ ಬಂದ ಕಾರಣ ಸಾಕಷ್ಟು ಒಂದು ರೀತಿ ಆತಂಕ ಮನೆ ಮಾಡಿತ್ತು. ಇದನ್ನು ಹೋಗಲಾಡಿಸೋದಕ್ಕೆ ಒಂದು ಜನರಲ್ಲಿ ಉಂಟಾಗಿರುವಂಥ ಆತಂಕವನ್ನು ಹೋಗಲಾಡಿಸೋದಕ್ಕೆ ಪೊಲೀಸ್ ಇಲಾಖೆ ಕೂಡ ಸಜ್ಜಾಗಿ ನಿಂತಿದ್ದು ಯಾವುದೇ ಒಂದು ಅವಘಡ ಸಂಭವಿಸದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಮುಖಾಂತರ ಜನರಲ್ಲಿ ಉಂಟಾಗಿರುವಂಥ ಆತಂಕವನ್ನು ದೂರ ಮಾಡೋದಕ್ಕೆ ಮುಂದಾಗಿ ಹೇಳ್ಬೋದು. ಯಾಕೆಂದರೆ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಈ ಹಿಂದೆಯೂ ಕೂಡ ಅದರಲ್ಲೂ ಕೂಡ ಈ ಹಳೆಯ ನ್ಯಾಯಾಲಯದ ಆವರಣದ ಒಂದು ಶೌಚಾಲಯದ ಸ್ಥಳದಲ್ಲಿ ಈ ಹಿಂದೆ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಸಂಭವಿಸಿದ್ದ ಒಂದು ಕಾರಣದಿಂದಲೇ ಈಗ ಬಂದಂತಹ ಒಂದು ಇಮೇಲ್ ಸಂದೇಶವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಈ ಒಂದು ಪೊಲೀಸ್ ಇಲಾಖೆ ಯಾವುದೇ ಅವಘಡಗಳು ಸಂಭವಿಸದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವ ಮುಖಾಂತರ ಜನರಲ್ಲಿ ಉಂಟಾಗಿರುವಂಥ ಆತಂಕವನ್ನು ದೂರ ಮಾಡೋದಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.